ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ರಚನೆ, ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಈ ತರಗತಿಯಲ್ಲಿ ಭಾರತದ ರಾಷ್ಟ್ರಪತಿಯ ಬಗ್ಗೆ ತಿಳಿದುಕೊಳ್ಳೋಣ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿ. ದ ಪ್ರೆಸಿಡೆಂಟ್ ಆಸ್ ದ ಹೆಡ್ ಆಫ್ ದ ಇಂಡಿಯನ್ ಯೂನಿಯನ್. ಆರ್ಟಿಕಲ್ 52 declares there shall be the President of India. The executive power of the Union government, including the supreme command of the defense forces, are vested in him. ಭಾರತ ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶವನ್ನು ನೀಡಿದೆ. ಭಾರತ ಸಂವಿಧಾನದ 53ನೇ ವಿಧಿಯ ಪ್ರಕಾರ ಕೇಂದ್ರ ಕಾರ್ಯಾಂಗದ ಅಧಿಕಾರವೆಲ್ಲವೂ ರಾಷ್ಟ್ರಾಧ್ಯಕ್ಷರಿಗೆ ಸೇರಿರುತ್ತದೆ. ಆದ್ದರಿಂದ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದಾರೆ ಹಾಗೂ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದು ರಾಷ್ಟ್ರದ ಪ್ರಥಮ ಪ್ರಜೆಯಾಗಿದ್ದಾರೆ. ಕ್ವಾಲಿಫಿಕೇಷನ್ಸ್, ಅರ್ಹತೆಗಳು. ಆರ್ಟಿಕಲ್ 58 ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಲು ಅವರು ಹೊಂದಿರಬೇಕಾದಂತಹ ಅರ್ಹತೆಗಳ ಬಗ್ಗೆ ಭಾರತ ಸಂವಿಧಾನದ 58ನೇ ವಿಧಿಯು ವಿವರಣೆಯನ್ನು ನೀಡುತ್ತದೆ. ಯಾವೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಬೇಕು ಅಂತ ಅಂದರೆ, ಮೊದಲನೇ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಎ ಸಿಟಿಸನ್ ಆಫ್ ಇಂಡಿಯಾ, ಅವರು ಭಾರತದ ಪ್ರಜೆಯಾಗಿರಬೇಕು. ಹಾಗೆ ಎಬೋವ್ 35 years ಆಫ್ ಏಜ್, 35 ವರ್ಷ ವಯಸ್ಸಾಗಿರಬೇಕು. ಅದಕ್ಕಿಂತ ಕಡಿಮೆ ವಯಸ್ಸಾಗಿರಬಾರದು ಎಂಬುದನ್ನು ಇದು ಸೂಚಿಸುತ್ತದೆ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಕ್ವಾಲಿಫೈಡ್ ಟು ಬಿ ಎಲೆಕ್ಟೆಡ್ ಆಸ್ ಎ ಮೆಂಬರ್ ಆಫ್ ಲೋಕಸಭಾ, ಲೋಕಸಭೆಯ ಸದಸ್ಯನಾಗಲು ಹೊಂದಿರಬೇಕಾಗಿರುವಂತಹ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಇಷ್ಟು ಅರ್ಹತೆಗಳನ್ನು ಹೊಂದಿದರೆ ಅವರು ರಾಷ್ಟ್ರಪತಿಯಾಗಿ ಆಗೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ. ನೆಕ್ಸ್ಟು ಟರ್ಮ್ಸ್ ಆಫ್ ಆಫೀಸ್, ಅಧಿಕಾರದ ಅವಧಿ. ಆರ್ಟಿಕಲ್ 56 ಆ್ಯಂಡ್ 57 ಭಾರತ ಸಂವಿಧಾನದ 56 ಮತ್ತು 57ನೇ ವಿಧಿಗಳು ರಾಷ್ಟ್ರಪತಿಗಳ ಅಧಿಕಾರದ ಅವಧಿಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತವೆ. He is elected for a term of 5 years from the day by which he assumes the charge. He is eligible for re-election. ರಾಷ್ಟ್ರಾಧ್ಯಕ್ಷರ ಅಧಿಕಾರದ ಅವಧಿ 5 ವರ್ಷಗಳು. ಅಂದರೆ ಇವರು ಆಯ್ಕೆಯಾಗಿ ಮೊದಲ ದಿನದಿಂದ ಹಿಡಿದು 5 ವರ್ಷಗಳು ಇವರ ಅಧಿಕಾರದ ಅವಧಿ. ರಾಷ್ಟ್ರಾಧ್ಯಕ್ಷರು ತಮ್ಮ ಅಧಿಕಾರದ ಅವಧಿ ಮುಗಿದ ನಂತರ ಮರು ಚುನಾವಣೆಗೆ ಆಯ್ಕೆಯಾಗಲು ಅರ್ಹತೆಯನ್ನು ಪಡೆದುಕೊಂಡಿರುತ್ತಾರೆ. ನೆಕ್ಸ್ಟು ಸ್ಯಾಲರಿ ಆ್ಯಂಡ್ ಅಲೋಯೆನ್ಸಸ್, ವೇತನ ಮತ್ತು ಸೇವಾ ಸೌಲಭ್ಯಗಳು. ಆರ್ಟಿಕಲ್ 59 ಸಬ್ ಆರ್ಟಿಕಲ್ 3 ಶೆಡ್ಯೂಲ್ 2 ಭಾರತ ಸಂವಿಧಾನದ 59 3ನೇ ಉಪವಿಧಿ ಹಾಗೂ 2ನೇ ಅನುಸೂಚಿ ರಾಷ್ಟ್ರಪತಿಗಳ ವೇತನ ಹಾಗೂ ಅವರ ಸೇವಾ ಸೌಲಭ್ಯಗಳ ಬಗ್ಗೆ ವಿವರಣೆಯನ್ನು ನೀಡುತ್ತವೆ. He is entitled to get the monthly salary and other allowances as decided by the Parliament of India. ಇವರು ಭಾರತದ ರಾಷ್ಟ್ರಪತಿಗಳು ತಿಂಗಳ ವೇತನವನ್ನು ಹಾಗೆ ಇತರ ಸೇವಾ ಸೌಲಭ್ಯಗಳನ್ನು ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸಿದಂತೆ ಪಡೆದುಕೊಳ್ಳುತ್ತಾರೆ. ಇದರ ಬಗ್ಗೆ ಭಾರತ ಸಂವಿಧಾನದ 59 3ನೇ ಉಪವಿಧಿ ಹಾಗೂ 2ನೇ ಅನುಸೂಚಿ ವಿವರಣೆಯನ್ನು ನೀಡುತ್ತದೆ. ಅಕಾರ್ಡಿಂಗ್ಲಿ ದ ಪ್ರೆಸಿಡೆಂಟ್ ಡ್ರಾಸ್ ಎ ಮಂತ್ಲಿ ಸ್ಯಾಲರಿ ಆಫ್ ₹5 lakhs. President of India may resign his office by writing under his hand addressed to the Vice President of India. He may be impeached for violation of the
Constitution. He lives in Rashtrapati Bhavan. It is rent free. The expenditure so incurred for his salary and allowances is met out of the consolidated fund of India. He is also entitled to receive an annual pension. ಸೊ ಭಾರತದ ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸಿದ ವೇತನ ಮತ್ತು ಇತರೆ ಸೇವಾ ಸೌಲಭ್ಯಗಳನ್ನು ರಾಷ್ಟ್ರಪತಿಗಳು ಪಡೆದುಕೊಳ್ಳುತ್ತಾರೆ. ಇವರು ತಿಂಗಳಿಗೆ 5 ಲಕ್ಷ ರುಗಳನ್ನು ವೇತನವಾಗಿ ಪಡೆಯುತ್ತಾರೆ. ಜೊತೆಗೆ ಇತರ ಸೇವಾ ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಇವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳ ಅಡ್ರೆಸ್ಗೆ ನೀಡಬಹುದು. ತಮ್ಮ ದುರ್ನಡತೆಯ ಆಧಾರದ ಮೇಲೆ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಂಥ ಸಂದರ್ಭದಲ್ಲಿ ಇವರನ್ನು ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಮೂಲಕ ಇವರನ್ನು ಪದಚ್ಯುತಿಗೊಳಿಸಬಹುದು. ಹಾಗೆಯೇ ರಾಷ್ಟ್ರಪತಿಗಳು ದೆಹಲಿಯಲ್ಲಿರುವಂತಹ ರಾಷ್ಟ್ರಪತಿ ಭವನದಲ್ಲಿ ಉಚಿತವಾಗಿ ಅಂದರೆ ಬಾಡಿಗೆ ರಹಿತವಾಗಿ ವಾಸಿಸುವ ಅವಕಾಶವಿದೆ. ಹಾಗೆ ಇವರಿಗೆ ವೇತನ ಹಾಗೂ ಇತರ ಸೇವಾ ಸೌಲಭ್ಯಗಳನ್ನು ಭಾರತದ ಸಂಚಿತ ನಿಧಿಯಿಂದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಭರಿಸಲಾಗುತ್ತದೆ. ಇವರಿಗೆ ವಾರ್ಷಿಕ ಪಿಂಚಣಿ ಸೌಲಭ್ಯವನ್ನು ಕೂಡ ನೀಡಲಾಗುತ್ತದೆ. ಎಲೆಕ್ಷನ್ ಆಫ್ ದ ಇಂಡಿಯನ್ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಚುನಾವಣಾ ವಿಧಾನ. ಆರ್ಟಿಕಲ್ 54 ಭಾರತ ಸಂವಿಧಾನದ 54ನೇ ವಿಧಿಯು ರಾಷ್ಟ್ರಪತಿಗಳ ಚುನಾವಣಾ ವಿಧಾನಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡುತ್ತದೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಲೆಕ್ಟೆಡ್ ಬೈ ಆನ್ ಎಲೆಕ್ಟೋರಲ್ ಕಾಲೇಜ್ ಕನ್ಸಿಸ್ಟಿಂಗ್ ಆಫ್ ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ both the houses of the Parliament of India and the legislative assemblies of the states. Nominated members of Parliament and legislative assemblies and the members of legislative councils do not enjoy the right to vote in the presidential election. ರಾಷ್ಟ್ರಾಧ್ಯಕ್ಷರ ಚುನಾವಣೆಯ ಬಗ್ಗೆ ಸಂವಿಧಾನದ 54 ಹಾಗೂ 55ನೇ ವಿಧಿಗಳು ವಿವರಣೆಯನ್ನು ನೀಡುತ್ತವೆ. ರಾಷ್ಟ್ರಾಧ್ಯಕ್ಷರನ್ನು ನಿರ್ವಾಚನ ಮಂಡಳಿಯ ಮೂಲಕ ಎಲೆಕ್ಟೋರಲ್ ಕಾಲೇಜಿನ ಮೂಲಕ ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ನಿರ್ವಾಚನ ಮಂಡಳಿಯು ಸಂಸತ್ತಿನ ಉಭಯ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡನ್ನೂ ಒಳಗೊಂಡಿರುತ್ತದೆ. ಈ ಎರಡನ್ನೂ ಒಳಗೊಂಡ ಚುನಾಯಿತ ಸದಸ್ಯರು ಓನ್ಲಿ ಫಾರ್ ಎಲೆಕ್ಟೆಡ್ ಮೆಂಬರ್ಸ್ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಹಾಗೂ ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನೊಳಗೊಂಡಿರುತ್ತದೆ. ಸೊ ಈ ಎಲೆಕ್ಟೋರಲ್ ಕಾಲೇಜ್ ಅಥವಾ ನಿರ್ವಾಚನ ಮಂಡಳಿಯು ರಾಜ್ಯಸಭೆ ಮತ್ತು ಲೋಕಸಭೆಯ ಚುನಾಯಿತ ಸದಸ್ಯರು ಹಾಗೂ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಇದರ ಜೊತೆಗೆ ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇವರುಗಳು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸಿ ಅಥವಾ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಯಾರ್ಯಾರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಲ್ಲ ಅಂತಂದರೆ ಸಂಸತ್ತಿನ ಹಾಗೂ ಸಂಸತ್ತು ಅಂದರೆ 2 ಸದನಗಳನ್ನು ಒಳಗೊಂಡಿರ್ತದೆ. ಫಾರ್ ಎಕ್ಸಾಂಪಲ್ ಅದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡನ್ನೂ ಒಳಗೊಂಡಿರ್ತದೆ. ಸಂಸತ್ತಿನ ಹಾಗೂ ವಿಧಾನಸಭೆಗಳ ನಾಮಕರಣಗೊಂಡ ಸದಸ್ಯರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ. ಹಾಗೆಯೇ ರಾಜ್ಯಗಳ ವಿಧಾನ ಪರಿಷತ್ತಿನ ಸದಸ್ಯರೂ ಕೂಡ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಏಕಮತ ವರ್ಗಾವಣಾ ಪ್ರಮಾಣಾನುಗುಣ ಪದ್ಧತಿಯನ್ನು ಅನುಸರಿಸುವುದರ ಮೂಲಕ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡಲಾಗುತ್ತದೆ. ನೆಕ್ಸ್ಟು ರಾಷ್ಟ್ರಪತಿಯವರ ಪ್ರಮಾಣ ವಚನ, ಓತ್. ಆರ್ಟಿಕಲ್ 60 ಭಾರತ ಸಂವಿಧಾನದ 60ನೇ ವಿಧಿಯು ರಾಷ್ಟ್ರಪತಿಗಳ ಪ್ರಮಾಣ ವಚನಕ್ಕೆ ಸಂಬಂಧಿಸಿದಂತೆ ವಿವರಣೆಯನ್ನು ನೀಡುತ್ತದೆ. ದ ಪ್ರೆಸಿಡೆಂಟ್ ಹ್ಯಾಸ್ ಟು ಟೇಕ್ ಆ್ಯನ್ ಓತ್ ಇನ್ ದ
presence of the chief justice or the senior most judge of the Supreme Court of India. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಅಥವಾ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಥವಾ ಯಾರು ಸೀನಿಯರ್ ಮೋಸ್ಟ್ ಜಡ್ಜ್ ಇರ್ತಾರೋ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದು, ಸೊ ಅವರು ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಇದಿಷ್ಟು ರಾಷ್ಟ್ರಪತಿಗಳ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ. ಮುಂದಿನ ತರಗತಿಯಲ್ಲಿ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ವಿವರಣೆಯನ್ನು ನೋಡೋಣ. ಧನ್ಯವಾದಗಳು.